ಶತಾಯಗತಾಯ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚು ಕ್ಷೇತ್ರಗಳನ್ನು ಗೆದ್ದುಕೊಂಡು ಬರಬೇಕು ಅಂತೇಳಿ ಕಾಂಗ್ರೆಸ್ ಸಾಕಷ್ಟು ಸ್ಟ್ರಾಟಜಿಯನ್ನು ಮಾಡ್ಕೊಳ್ತಾ ಇದೆ. ಯಾರೆಲ್ಲ ಅಸಮಾಧಾನಿತರಿದ್ರು ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಕೆಲಸವನ್ನ ಮಾಡ್ತಾ ಇದ್ದು, ಆ ಮುನಿಸಿಗೆ ಸಿಎಂ ಸಿದ್ದರಾಮಯ್ಯ ಅವರು ಮದ್ದು ಹರಿಯುವಂಥ ಕೆಲಸವನ್ನ ಮಾಡ್ತಿದ್ದಾರೆ. ನೋಡಿ, ಕೊಪ್ಪಳದಲ್ಲಿ ಇಕ್ಬಾಲ್ ಅನ್ಸಾರಿ ಅವರು ಬಹಳಷ್ಟು ಬೇಸರವನ್ನ ವ್ಯಕ್ತಪಡಿಸಿದರು. ಅವರನ್ನ ನೆನೆ ಸಚಿವ ಶಿವರಾಜ್ ತಂಗಡಗಿ ಅವರು ಸಿಎಂ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಕರೆದುಕೊಂಡು ಬಂದು ಭೇಟಿ ಮಾಡಿಸಿದ್ದಾರೆ. ಅಸಮಾಧಾನಗೊಂಡಿದ್ರು ಅವರು. ಸಿಎಂ ಅವರನ್ನ ಭೇಟಿ ಮಾಡಿಸಿ ಕೆಲ ಕಾಲ ಚರ್ಚೆನ ಕೂಡ ನಡೆಸಿದ್ದಾರೆ. ನಿನ್ನೆ ರಾತ್ರಿ ಬೆಂಗಳೂರಿನ ನಿವಾಸಕ್ಕೆ ಇಕ್ಬಾಲ್ ಅನ್ಸಾರಿ ಅವರು ಆಗಮಿಸಿ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ಕೆಲ ಕಾಲ ಮಾತುಕತೆಯನ್ನು ನಡೆಸಿದ್ದಾರೆ. ತನ್ನ ಸೋಲಿಗೆ ನೋಡಿ, ಇವತ್ತು ಗಂಗಾವತಿ ವಿಧಾನಸಭಾ ಕ್ಷೇತ್ರದಿಂದ ಇಕ್ಬಾಲ್ ಅನ್ಸಾರಿ ಅವರು ಸೋಲಾಗಿತ್ತು. ಸೊ ಅವರ ಸೋಲಿಗೆ ಕಾಂಗ್ರೆಸ್ನವರೇ ಕಾರಣ ಅಂತೇಳಿ ಬೇಸರವನ್ನು ಹೊರಹಾಕಿದ್ರು. ಸೊ ಈಗ ಪಕ್ಷದ ಚಟುವಟಿಕೆ ಪ್ರಚಾರದಿಂದ ಇಷ್ಟು ದಿನ ದೂರ ಉಳಿದಿದ್ದಂಥ ಅನ್ಸಾರಿ ಅವರು ಅವರನ್ನು ಸಮಾಧಾನ ಪಡಿಸುವಂಥ ಕೆಲಸಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಮುಂದಾಗಿದ್ದಾರೆ. ನೋಡಿ, ಒಂದು ಕಡೆ ಬಹುತೇಕ ಈ ಒಂದು ಸಭೆ ಏನಿತ್ತು, ನಿನ್ನೆ ಚರ್ಚೆಯನ್ನು ನಡೆಸಿದ್ದಾರೆ. ಅವರಲ್ಲಿ ಅಸಮಾಧಾನವನ್ನು ತಣಿಸಿದ್ರು ಸಿಎಂ ಅವರು ಅಂತ ಹೇಳಲಾಗ್ತಾ ಇದೆ. ಲೋಕಸಭೆಯಲ್ಲಿ ಗೆದ್ದು ಬೀಗೋದಕ್ಕೆ ದೋಸ್ತಿ ನಾಯಕರು ಪ್ಲಾನ್ ಮಾಡಿದ್ದಾರೆ. ಹಾಗಾದ್ರೆ ಸ್ಟ್ರಾಟಜಿ ಏನು? ಇವತ್ತು ಹಿರಿಯ ನಾಯಕರ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ. ಬೆಳಗ್ಗೆ 10:30ಕ್ಕೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸಮನ್ವಯ ಸಭೆ ನಡೀತಾ ಇದೆ. ವೆರಿ ಇಂಪಾರ್ಟೆಂಟ್ ಕ್ರೂಷಿಯಲ್ ಮೀಟಿಂಗ್ ಇವತ್ತು ದೋಸ್ತಿಪಾಳೆಯದ್ದು. ಯಡಿಯೂರಪ್ಪ, HD ದೇವೇಗೌಡ, ವಿಜಯೇಂದ್ರ, HD ಕುಮಾರಸ್ವಾಮಿ, R ಅಶೋಕ್ ಇವರೆಲ್ಲರೂ ಇರ್ತಾರೆ. ತುಂಬಾ ನಿರ್ಣಾಯಕವಾಗಿರ್ತಕ್ಕಂಥ ಸಭೆ. ದೋಸ್ತಿ ಪಾಳೆಯಕ್ಕೆ, ಮೈತ್ರಿ ಪಾಳೆಯಕ್ಕೆ ಇಡೀ ರಾಜ್ಯಾದ್ಯಂತ ಲೋಕಸಭಾ ಚುನಾವಣೆಯನ್ನ ಯಶಸ್ವಿಯಾಗಿ ಪೂರೈಸೋದಕ್ಕೆ ಏನೆಲ್ಲ ತಂತ್ರಗಳು ಬೇಕೋ, ಆ ಸವಾಲುಗಳನ್ನು ಗೆಲ್ಲೋದಕ್ಕೆ ಏನೆಲ್ಲ ತಂತ್ರಗಳು ಬೇಕೋ ಅದನ್ನು ಮಾಡೋದಕ್ಕೆ ಇವತ್ತು ಹಿರಿಯರೆಲ್ಲರೂ ಕೂತ್ಕೊಂಡು ಸ್ಟ್ರಾಟಜಿ ರೂಪಿಸುವಂಥ ಒಂದು ಸಭೆ. ಸೊ ಈಗ ಆಲ್ಮೋಸ್ಟ್ ಟಿಕೆಟ್ಸ್ ಎಲ್ಲ ಫೈನಲ್ ಆಗಿದೆ. ಒಂದು ಹಂತದ ಗೊಂದಲಗಳಿಗೆ ತೆರೆ ಬಿದ್ದಿದೆ. ಕೆಲವು ಅದು ಕೊಪ್ಪಳ ಇರ್ಬೋದು, ಒಂದೆರಡು ಕಡೆಗಳಲ್ಲಿ ಕೆಲವು ಸವಾಲುಗಳಿದೆ. ಅದನ್ನು ಮೀರೋದು ಹೇಗೆ ಅನ್ನೋಂಥದ್ದು ಸೇರಿದಂತೆ ಅನೇಕ ರಣತಂತ್ರಗಳನ್ನು ರೂಪಿಸುವಂತಹ, ಮುಂದೆ ಹೇಗೆ ಹೋಗೋದು ಅನ್ನೋದಕ್ಕೆ ರಣತಂತ್ರವನ್ನು ರೂಪಿಸುವಂತಹ, ಚುನಾವಣೆಯನ್ನು ಗೆಲ್ತಾ ಹೋಗೋದು ಹೇಗೆ ಅನ್ನುವಂಥ ಸ್ಟ್ರಾಟಜಿ ಮಾಡುವಂಥ ಒಂದು ಇಂಪಾರ್ಟೆಂಟ್ ಹೈ ವೋಲ್ಟೇಜ್ ಮೀಟಿಂಗ್